ಕೆಲವೇ ಕ್ಷಣಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಹೈ ಡ್ರಾಮಾ. ಮಹೇಶ್ ಶೆಟ್ಟಿ ತಿಮರೋಡಿಗಾಗಿ ಪೊಲೀಸರ ಹುಡುಕಾಟ. ಮಹೇಶ್ ಶೆಟ್ಟಿ ಎಲ್ಲಿದ್ದಾರೆ ಅಂತ ಮನೆಯಲ್ಲಿ ವಿಚಾರಣೆ. ಮನೆಯಲ್ಲಿಲ್ಲ ಅಂತ ಪತ್ನಿ ಹಾಗೂ ವಕೀಲರಿಂದ ಹೇಳಿಕೆ. ಬ್ರಹ್ಮಾವರಕ್ಕೆ ತಿಮರೋಡಿ ತೆರಳಿದ್ದಾರೆ ಅಂತ ಮಾಹಿತಿ. ಮನೆಯೊಳಗೆ ಹುಡುಕಾಟ ನಡೆಸುತ್ತೇವೆ ಅಂತ ಪೊಲೀಸರ ಸೂಚನೆ. ಸರ್ಚ್ ವಾರೆಂಟ್ ಎಲ್ಲಿದೆ ಅಂತ ವಕೀಲರ ಪ್ರಶ್ನೆ. ಕೇವಲ ವಿಚಾರಣೆ ನಡೆಸೋಕೆ ಇಷ್ಟು ಪೊಲೀಸರು ಯಾಕೆ ಅಂತ ಪ್ರಶ್ನೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಈಗ ಹೈ ಡ್ರಾಮಾ ನಡೀತಾ ಇದೆ. ಆದಿತ್ಯ, ಅಲ್ಲಿನ ವಿಜುವಲ್ಸ್ಗಳನ್ನ ನೋಡ್ತಾ ಇದ್ರೆ, ಅಪ್ಡೇಟ್ಗಳನ್ನ ನೋಡ್ತಿದ್ರೆ ಒಂದ್ ಅನ್ಸೋದು, ಈ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿತ್ತು ಇವತ್ತೆಲ್ಲ ನಾಳೆ ಪೊಲೀಸರು ಬರ್ತಾರೆ ಅಂತ. ಯಾಕಂದ್ರೆ ವಕೀಲರು ಅವ್ರ ಮನೇಲಿ ಆಲ್ರೆಡಿ ಹಾಜರಿದ್ದಾರೆ, ಪಾಯಿಂಟ್ಸ್ಗಳನ್ನು ರೈಸ್ ಮಾಡ್ತಾ ಇದ್ದಾರೆ. ಈತ ಪೊಲೀಸರು ನೋಡಿದ್ರೆ ಎಲ್ಲಾ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಲ್ಲೇ ಇದ್ದಂಗೆ ಕಾಣಿಸ್ತಾ ಇದೆ. ತುಂಬಾ ಒತ್ತಡವೂ ಇದ್ದ ಹಾಗಿದೆ. ಏನಾಗ್ತಾ ಇದೆ ಆದಿತ್ಯ? ಹೌದು ನೀತಿ, ಇಲ್ಲಿ ಬಂದಂತ ಸಂದರ್ಭ ಅವರು ಪಟ್ಟು ಹಿಡಿತಾ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ನಮಗೆ ತೋರಿಸಿಕೊಡಿ, ನಾವು ಅವರನ್ನ ಬಂಧನ ವಿಚಾರಣೆಗೆ ಮಾತ್ರ ಒಳಪಡಿಸ್ತೀವಿ ಅಂತ. ಆದ್ರೆ ಮನೆಯವರಿಗೆ ಅದರ ಬಗ್ಗೆ ನಂಬಿಕೆ ಇಲ್ಲ. ಅವರ ಪರವಾಗಿರುವಂತಹ ವಕೀಲರು ಕೂಡ ಅದನ್ನ ಕೇಳ್ತಾ ಇಲ್ಲ. ಅವರು ನಾವೇ ಕರ್ಕೊಂಡ್ ಬರ್ತೀವಿ, ಇಲ್ವಾದಲ್ಲಿ ನೀವು ಅರೆಸ್ಟ್ ಮಾಡೋದಿಲ್ಲ ಅಂತ ಒಂದು ಹೇಳಿಕೆಯನ್ನ ಕೊಡಿ ಅನ್ನುವಂತ ರೀತಿಯಲ್ಲೂ ಕೂಡ ಹೇಳಿದ್ರೆ ನಾವು ವಕೀಲರಿಗೆ ಮುಂದೆ ಬರ್ತಾ ಇರೋದನ್ನ ಗಮನಿಸಬಹುದು. ಇಲ್ಲಿ ಮಾತುಕತೆ ಪೊಲೀಸರು ಸೇರಿರೋದನ್ನ ಕೂಡ ಗಮನಿಸ್ತಾ ಹೋಗ್ಬೋದು. ಸಾಕಷ್ಟು ನೋಡಬಹುದು ನಾವಿಲ್ಲಿ. ಇಲ್ಲಿ ಪೊಲೀಸರ ಆಗಮನವಾಗಿದೆ, ಅದರ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಇದೆ. ಸೊ ಗಿರೀಶ್ ಮಠಣ್ಣನವರು ಕೂಡ ಪೊಲೀಸರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ರು. ನಾವೇ ಕೆಲವೇ ಕ್ಷಣಗಳಲ್ಲಿ ತಂದವರನ್ನ ಹಾಜರು ಪಡಿಸ್ತೀವಿ ಅನ್ನುವಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನೀವು ಅರೆಸ್ಟ್ ಮಾಡಲ್ಲ ಅನ್ನೋದನ್ನ ಹೇಳಿ, ನಮ್ಗೆ ಲಿಖಿತವಾಗಿ ಹೇಳಿ, ಒಂದು ಹೇಳಿಕೆ ಕೊಡಿ, ನಾವು ಅರೆಸ್ಟ್ ಮಾಡೋದಿಲ್ಲ. ನಮ್ದು ಕೂಡ ಇಲ್ಲಿ ರೆಕಾರ್ಡಿಂಗ್ ಆಗ್ತಾ ಇದೆ, ನಮ್ದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದೆ, ನೀವು ಅದನ್ನ ಹೇಳಿ ನಾವು ಅವ್ರನ್ನ ಅರೆಸ್ಟ್ ನಾವೇ ಕರ್ಕೊಂಡ್ ಬಂದವರನ್ನ 10 ನಿಮಿಷದೊಳಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಅವ್ರನ್ನ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪೊಲೀಸರು ಈ ಘಟನೆಗಳನ್ನ ನೋಡ್ತಾ ಇದ್ರೆ ಈಗ ನೀತಿ ಅವರನ್ನ ಬಂಧಿಸೋದಕ್ಕಂತಲೇ ಪೊಲೀಸರು ಬಂದಿದ್ದಾರೆ. ಅದಕ್ಕೋಸ್ಕರ ಇಷ್ಟು ಫೋರ್ಸ್ ಅನ್ನ ನಿಯೋಜನೆ ಮಾಡಲಾಗಿದೆ. ಇನ್ ಕೇಸ್ ಬಂಧಿಸಿದ್ದೆ ಆದಲ್ಲಿ ಅವ್ರ ಮನೆಯಲ್ಲಿ ಇದ್ರು ಅಂತ ಆದಲ್ಲಿ ಒಂದು ದೊಡ್ಡ ಹೈಡ್ರಾಮವಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತದೆ. ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.